ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರೂ ತಿಳಿದಿರುವಂತೆ ಈಗಾಗಲೇ PSTR, GPSTR ಮತ್ತು HSTR ನೋಟಿಫಿಕೇಶನ್ ಆಗಿದೆ. ಸೊ ಈಗ ನಿಮ್ಮೆಲ್ಲರೂ ತಿಳಿದಿರುವಂತೆ ಇಲ್ಲಿ ಅರ್ಜಿಯನ್ನು ಹಾಕೋಕ್ಕೆ 18/8/2026 ಇಲ್ಲಿ ಪ್ರಾರಂಭದ ದಿನಾಂಕ, ನಂತರ ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ 7/9/2026. ಶುಲ್ಕವನ್ನು ಪಾವತಿ ಮಾಡಿ ಖಚಿತಪಡಿಸ್ಕೊಳ್ಳೋಕ್ಕೆ 10/9/2026 ಆಗೈತೆ. ಸೊ ಹಾಗೆ ಇಲ್ಲಿ ಎಕ್ಸಾಮ್ ಡೇಟ್ ಕೂಡ ಆಗಲೇ ಅನೌನ್ಸ್ ಆಗಿದೆ. ಎಕ್ಸಾಮ್ ಡೇಟ್ ಕೂಡ ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ 8/10/2026 ಅಂದರೆ ಅಕ್ಟೋಬರಲ್ಲಿ ಎಕ್ಸಾಮ್ಸ್ ಇರುತ್ತೆ. 8ನೇ ತಾರೀಕು ಅಕ್ಟೋಬರ್ 2026, 10ರಿಂದ 12 ಇಲ್ಲಿ ಜನರಲ್ ಪೇಪರ್ ಎಲ್ಲ ಸಬ್ಜೆಕ್ಟರ್ಗೂ. ಇಲ್ಲಿ GPSTR ಹೇಳ್ತಾ ಇದ್ದೀನಿ ನಾನು. ಸೊ ಇದು GPSTRದು ಇದು ಎಕ್ಸಾಮ್ ಡೇಟು. ನಂತರ 2:30ಯಿಂದ 3:30, 2:30ಯಿಂದ 4:30 ಪತ್ರಿಕೆ 2 ಗಣಕಯಂತ್ರ ಅಂದರೆ CST ಗಣಕಯಂತ್ರ ವಿಜ್ಞಾನ. ನಂತರ 9ನೇ ತಾರೀಕು ಬಂದರೆ 10ರಿಂದ 12 ಇಲ್ಲಿ ಸಮಾಜ ವಿಜ್ಞಾನ ಮತ್ತು ಜೀವ ವಿಜ್ಞಾನ ಪತ್ರಿಕೆ 2 ಇರುತ್ತೆ. ಪೇಪರ್ 2 ಒಟ್ಟು 2 ಪೇಪರ್ ಇರುತ್ತಲ್ಲ, ಪೇಪರ್ 1 ಜನರಲ್ ಇರುತ್ತೆ. ನಂತರ 2:30ಯಿಂದ 4:30 ಗಣಿತ ಮತ್ತು ವಿಜ್ಞಾನ. ನಂತರ 10ರಿಂದ 12 ಇಲ್ಲಿ ಕನ್ನಡ ಮತ್ತು ಆಂಗ್ಲ 10ನೇ ತಾರೀಕು ಇರುತ್ತೆ. ಓಕೆನಾ. ಈಗ ನಾವು ಇಲ್ಲಿ GPSTR ಮ್ಯಾಥ್ಸ್ ಮತ್ತು ಸೈನ್ಸು ನಾವು ಸಿಲೆಬಸ್ಸನ್ನು ನೋಡ್ತಾ ಹೋಗೋಣ. ಒಟ್ಟಾಗಿ ಇಲ್ಲಿ ನಿಮಗೆ ಟೋಟಲು 31 ಚಾಪ್ಟರ್ಸ್ ಇದೆ. ಅದರಲ್ಲಿ ಮೊದಲನೇ ಚಾಪ್ಟರ್ಸ್ ಬಂದರೆ ನಂಬರ್ ಸಿಸ್ಟಮ್ ಇದೆ. ಇಲ್ಲಿ ನೀವು ಮುಂದೆ ನೋಡ್ತಾ ಹೋಗ್ಬೋದು ನಂಬರ್ ಸಿಸ್ಟಮು. ಸೊ ನನ್ನ ಮುಂದಿನ ವೀಡಿಯೋಗಳಲ್ಲಿ ಪ್ರತಿಯೊಂದು ಚಾಪ್ಟರ್ಗೂ ನಾನು ಏನು ಮಾಡ್ತಾ ಹೋಗ್ತೀನಿ, ವೀಡಿಯೋಗಳನ್ನು MCQ ಕ್ವಶನಲ್ಲಿ ಒಂದಷ್ಟು ಕ್ವಶನ್ಸ್ಗಳನ್ನ ನೀವು ಮಾಡ್ತಾ ಹೋಗ್ತೀನಿ. ಇಂಪಾರ್ಟೆಂಟ್ ಕ್ವಶನ್ಸು ಮತ್ತು ಕಾನ್ಸೆಪ್ಟ್ ವೈಸ್ ನಾನು ಕಾನ್ಸೆಪ್ಟ್ಗಳನ್ನೂ ಅಲ್ಲೇ ಹೇಳ್ತಾ ಹೋಗ್ತೀನಂತೆ. ನೀವೇನಾದರೂ ನನ್ನ ವೀಡಿಯೋನ ಮೊದಲನೇ ಬಾರಿಗೆ ನೋಡ್ತಿದ್ರೆ ಅದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ನೇ ಶೋ ಆಗುತ್ತೆ. ಸೊ ದಟ್ ನೀವು ನನ್ನ ವೀಡಿಯೋವನ್ನು ಯಾವುದನ್ನು ಕೂಡ ಮಿಸ್ ಮಾಡ್ಕೊಳ್ಳಲ್ಲ. ಸೊ ನಾನು ನಂತರ ಮುಂದಿನ ದಿನಗಳಲ್ಲಿ ಮಾಡೋ ವೀಡಿಯೋಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವೇನಾದರೂ ಸಬ್ಸ್ಕ್ರೈಬ್ ಆದರೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಮೊದಲನೇ ಚಾಪ್ಟರು ನಂಬರ್ ಸಿಸ್ಟಮು. ನಂತರ ನೋಡಿ ಫ್ರ್ಯಾಕ್ಷನ್ಸ್ ಆ್ಯಂಡ್ ಡೆಸಿಮಲ್ಸು. ಸೊ ಇವೆಲ್ಲ ತುಂಬ ಈಸಿ ಇರುತ್ತೆ. ನಾನು ಒಂದಷ್ಟು ಕ್ವಶನ್ಸ್ ಕೊಡ್ತಾ ಇರ್ತೀನಲ್ಲ, ಅಲ್ಲೇ ನಾನು ಕಾನ್ಸೆಪ್ಟನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಂತೆ. ನಂತರ 3rd ಚಾಪ್ಟರ್ ಇಲ್ಲಿ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್. ನಂತರ 4th ಚಾಪ್ಟರ್ ಡೇಟಾ ಹ್ಯಾಂಡ್ಲಿಂಗ್. 5ನೇ ಚಾಪ್ಟರು ಇಲ್ಲಿ ಪ್ರಪೋರ್ಷನಲ್ ರೀಸನಿಂಗ್. 6ನೇ ಚಾಪ್ಟ್ರಲ್ಲಿ ಮ್ಯಾಥಮೆಟಿಕ್ಸ್ ಇನ್ ಡೈಲಿ ಲೈಫ್, ಅಂದರೆ ಡೈಲಿ ಲೈಫಲ್ಲಿ ನಾವು ಯಾವ ಥರ ಮ್ಯಾಥಮೆಟಿಕ್ಸನ್ನು ಯೂಸ್ ಮಾಡ್ತೀವಿ, ಪರ್ಸೆಂಟೇಜು, ಪ್ರಾಫಿಟ್ ಆ್ಯಂಡ್ ಲಾಸು ಅದೆಲ್ಲ ಇರುತ್ತೆ. ಓಕೆ, ಅದನ್ನು ನಾನು ಪ್ರತಿಯೊಂದು ವೀಡಿಯೋಗಳು ಮಾಡಬೇಕಾದ್ರೆ ವಿತ್ ಸಿಲೆಬಸ್ ಸ್ಟಾರ್ಟಿಂಗ್ ಕೊಟ್ಟು ನಂತರ ನಾನು ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡಿ ಕ್ವಶನ್ಸನ್ನು ಕೊಡ್ತೀನಿ ನಿಮಗೆ. ಓಕೆ, ನಂತರ 7th ಚಾಪ್ಟರ್ ಬೇಸಿಕ್ ಆಲ್ಜಿಬ್ರಾ. 8ನೇ ಚಾಪ್ಟರ್ ಈಕ್ವೇಷನ್ಸು. ನಂತರ ಎಕ್ಸ್ಪೋನೆಂಟ್ಸ್ ಆ್ಯಂಡ್ ಪವರ್ಸು. ನಂತರ ಫ್ಯಾಕ್ಟರ್ಸ್ ಆ್ಯಂಡ್ ಫ್ಯಾಕ್ಟರೈಸೇಷನ್, ಇದು ಪಾಲಿನಾಮಿಯಲ್ಸು. ನಂತರ ಇಂಟ್ರೊಡಕ್ಷನ್ ಟು ಯೂಕ್ಲಿಡ್ ಜಾಮಿಟ್ರಿ, ಲೈನ್ಸ್ ಆ್ಯಂಡ್ ಆ್ಯಂಗಲ್ಸು, ಟ್ರಯಾಂಗಲ್ಸು, ಕ್ವಾಡ್ರಿಲ್ಯಾಟರಲ್ಸು, 16th ಸರ್ಕಲ್ಸು, ಕನ್ಸ್ಟ್ರಕ್ಷನ್ಸಲ್ಲಿ ನೋಡ್ಬೋದು ನೀವು. ಇಲ್ಲಿ ನೀವು ಹೇಳ್ಬೋದು ಏನಂತ, ಇಲ್ಲಿ ಡಿಸ್ಕ್ರಿಪ್ಟಿವ್ ಇಲ್ಲ, ಇಲ್ಲಿ ಆಬ್ಜೆಕ್ಟ್ ಇರೋದು ಹೇಗೆ ಕನ್ಸ್ಟ್ರಕ್ಷನ್ ಕೊಡ್ತಾರೆ ಅಂದರೆ ಕನ್ಸ್ಟ್ರಕ್ಷನ್ಸಲ್ಲೇ ಕೆಲವೊಂದು ಅದ್ರ ಸಂಬಂಧಪಟ್ಟವಾಗಿ ಇಲ್ಲಿ ಕ್ವಶನ್ಸನ್ನು ತೆಗಿತಾ ಹೋಗ್ತಾರೆ. ಓಕೆ, ನಂತರ 18th ವಿಜುವಲೈಸಿಂಗ್ ಸಾಲಿಡ್ ಶೇಪ್ಸ್. 19ನೇದು ಮೆನ್ಸುರೇಷನ್ನು. ನಂತರ 20 ಪ್ರೊಬಬಿಲಿಟಿ. ನಂತರ 21 ಸಿಮಿಟ್ರಿ. ನಂತರ 22 ಪ್ರೋಗ್ರೆಷನು. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ನಾನು 21ನೇ ಚಾಪ್ಟರ್ವರೆಗೂ ಹೇಳಿದ್ನಲ್ಲ, ಇದೆಲ್ಲ ನೀವು 10th ಏನು ಸಿಲೆಬಸ್ ಇರುತ್ತೆ. ಇಲ್ಲಿ ಪ್ರೋಗ್ರೆಷನಿಗೆ ಬಂದರೆ ನೀವು ಇಲ್ಲಿ 10th AP ಓದಿರ್ತೀರ. ಓಕೆ, GP ಮತ್ತು HP ಓದಿರಲ್ಲ. ಸೊ ಅದನ್ನು ನಾನು 11th ಸ್ಟ್ಯಾಂಡರ್ಡಲ್ಲಿ ನೀವು ಓದ್ತಾ ಹೋಗ್ತೀರಾ, ಅದನ್ನು ನಾನು ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಂತೆ. ನಂತರ ಟ್ರಿಗ್ನೋಮೆಟ್ರಿ 10th ಬೇಸಿಕ್ ಓದಿರ್ತೀರ. ಸೊ ಅಷ್ಟು ಇರುತ್ತೆ. ಇನ್ನು ಹೆಚ್ಚಾಗಿ ಏನಿದೆ ಅದನ್ನು ನಾನು ಕೆಲವೊಂದು ಕೊಡ್ತಾ ಹೋಗ್ತೀನಂತೆ. ನಂತರ ಸೆಟ್ಸು ನೀವು 10th ಇಲ್ಲಿ 10th ಸೆಟ್ಸ್ ಇರಲ್ಲ. ಓಕೆ, ಸೊ ಇನ್ನು 10th ಸೆಟ್ಸ್ ಬರೋದು ಇದು ನಂತರ 10th ಆದಮೇಲೆ ಸೆಟ್ಸು, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸು. ನಂತರ ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್, ಇದು ಇಲ್ಲಿ ಕ್ಲಾಸ್ 11 ಸಿಲೆಬಸ್ಸು. ನಂತರ ಅನಾಲಿಟಿಕ್ ಜಾಮಿಟ್ರಿ, ಇದು ಕೂಡ ಇಲ್ಲಿ ಕಾನಿಕ್ ಸೆಕ್ಷನ್ಸು, ಪ್ಯಾರಾಬೋಲಾ, ಎಲಿಪ್ಸು, ಹೈಪರ್ಬೋಲಾ, ಇದು ಅನಾಲಿಟಿಕಲ್ ಜಾಮಿಟ್ರಿ ಬರುತ್ತೆ. ಇವೆಲ್ಲ ಕಾನ್ಸೆಪ್ಟ್ಸ್ ತುಂಬ ಈಸಿ ಇದೆ. ನಾನು ಈಸಿ ಆಗೋ ಥರ ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಂತೆ. ಇದು ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಕೂಡ ಇದು ಇಂಪಾರ್ಟೆಂಟ್ ಚಾಪ್ಟರ್. ಇಲ್ಲಿ ನೋಡಿ, ಇವೆಲ್ಲ ಕ್ಲಾಸ್ 11 ಇರೋ ಈ ಚಾಪ್ಟರ್ಸ್ಗಳು ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಇದು. ಓಕೆ, ಬೈನಾಮಿಯಲ್ ಥಿಯರಮ್ ಕೂಡ ಅಷ್ಟೇ. ನಂತರ ವೆಕ್ಟರ್ಸು, ಲೀನಿಯರ್ ಇನ್ಇಕ್ವಾಲಿಟೀಸು, ಕೋಆರ್ಡಿನೇಟ್ ಜಾಮಿಟ್ರಿ. ಸೊ ಇದೇನಪ್ಪ 10th ಆದಮೇಲೆ ನನಗೆ 10th ಗೊತ್ತಿದೆ, ಈಗ ಇದನ್ನೇ ಓದೋಕ್ಕಾಗ್ತಿಲ್ಲ ಅಂತ ನೀವು ಅನ್ಕೋಬೋದು. ಏನಿದೆ ಇಲ್ಲಿ ನೋಡಿ, ಪ್ರೋಗ್ರೆಷನಿಂದ ಮುಂದಕ್ಕೆ 22ರಿಂದ 31 ಏನಿದೆ ತುಂಬ ಇಂಪಾರ್ಟೆಂಟು ಮತ್ತು ತುಂಬ ಈಸಿಯಾಗಿದೆ ಚಾಪ್ಟರ್ಸ್ಗಳು. ಸೊ ನಾನು ವೀಡಿಯೋ ಮಾಡಬೇಕಾದ್ರೆ ನಿಮಗೆ ಈಸಿಯಾಗಿ ನಾನು ನಿಮ್ಗೆ ಅರ್ಥ ಮಾಡೋಕ್ಕೆ ನಾನು ಪ್ರಯತ್ನವನ್ನು ಪಡ್ತೀನಂತೆ. ಈ ವಿಡಿಯೋದಲ್ಲಿ ನಾವು ಜಸ್ಟು ಸಿಲೆಬಸ್ಸನ್ನು ತಿಳ್ಕೊಂಡಿದ್ದೀವಿ. ಯಾವುದು
GPT ಮ್ಯಾಥ್ಸ್ ಮತ್ತು ಸೈನ್ಸು. ನಾನು ಮುಂದಿನ ವೀಡಿಯೋಗಳನ್ನು ನಿಮ್ಗೆ ಮಾಡಿಕೊಡೋದು ನಿಮಗೆ ವೀಡಿಯೋಗಳನ್ನು ಮ್ಯಾಥ್ಸಲ್ಲಿ ಮಾಡ್ತೀನಂತೆ. ಸೊ ಅದ್ರ ಜೊತೆಗೆ ನೀವು ನೋಡ್ಬೋದು. ಸೊ ಈಗ ಮ್ಯಾಥಮೆಟಿಕ್ಸ್ ಬಂದರೆ ಮ್ಯಾಥಮೆಟಿಕ್ಸ್ ಪೆಡಗಾಜಿ ಇರುತ್ತೆ, ಇಲ್ಲಿ ನೋಡ್ಬೋದು ನೀವು. ಸೊ ಪೆಡಗಾಜಿಯಲ್ಲಿ ಏನೇನು ಸಿಲೆಬಸ್ ಬರುತ್ತೆ, ಹಾಗೆ ಸೈನ್ಸಲ್ಲೂ ಇಲ್ಲಿ ಪೆಡಗಾಜಿ ಬರ್ತಾ ಹೋಗುತ್ತೆ, ಸಿಲೆಬಸ್ ಫಾರ್ ಫಿಸಿಕ್ಸ್. ಇಲ್ಲಿ ನೀವು GPT ಮ್ಯಾಥ್ಸ್ ಮತ್ತು ಸೈನ್ಸಲ್ಲಿ ಈ ಸಲ ನೀವು ಓದಬೇಕಾಗಿರೋದು ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್ ಮಾತ್ರ. ಸೊ ಲಾಸ್ಟ್ ಟೈಮು ಹಿಂದಿನ GPT ನೀವು ಗಮನಿಸಿದ್ರೆ ನಿಮಗೆ ಮ್ಯಾಥ್ಸ್ ಸೈನ್ಸು ಯಾರು GPT ಬರೀತಿದ್ರು ಅವ್ರಿಗೆ ಪ್ರತಿಯೊಂದು ಇರೋದು, ಅಂದರೆ ಸೈನ್ಸಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ 3 ಓದಬೇಕಾಗಿತ್ತು. ಈ ಸಲ ಆಗಿಲ್ಲ. ಸೊ ಮೇಲ್ಗಡೆ ಏನು ಸಿಲೆಬಸ್ ಇದೆ ಇಂಗ್ಲೀಷಲ್ಲಿ ಅದು ಇಲ್ಲಿ ಕನ್ನಡದಲ್ಲೂ ಕೂಡ ಇದೆ, ನೀವು ಇದನ್ನು ನೋಡ್ಕೋಬೋದು. ಸೊ ನೀವು ಮುಂದಿನ ವೀಡಿಯೋಗಳನ್ನು ಯಾವುದನ್ನು ಮಿಸ್ ಮಾಡ್ಕೋಬೇಡಿ. ಸೊ ಕೆಳಗಡೆ ನೀವು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.